ಭಾರಿ ಮಳೆಗೆ ಮಂಗಳೂರಿನ ನಾಗೋರಿಯಲ್ಲಿ ಭೂಕುಸಿತ, ಮಣ್ಣು ಮನೆ ಮೇಲೆ ಬಿದ್ದು 3 ಸಾವು. ಎನ್ಡಿಆರ್ಎಫ್ ನಿಂದ 3 ರಕ್ಷಣೆ, ಇನ್ನಿಬ್ಬರ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಶಾಸಕರಿಗೆ ಅಡ್ಡ ಮತದಾನದ ಸಂಕಟ, ಕ್ಷೇತ್ರದ ಮುಖಂಡರು ಕಾರ್ಯಕರ್ತರಲ್ಲಿ ಇನ್ನೂ ಗೊಂದಲ, ಎಂಎಲ್ಎಗಳಿಗೆ ತಳಮಳ, ಅದಕ್ಕೆ ತಾವೇ ಆಣೆ ಪ್ರಮಾಣಕ್ಕೆ ಮುಂದಾಗ್ತಿದ್ದಾರಾ? ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಕೇಸ್ಗೀಗ ಹೊಸ ತಿರುವು, ಖುದ್ದು ಎಂಟ್ರಿ ಕೊಟ್ಟ ಸಿದ್ದರಾಮಯ್ಯರಿಂದ ಅಹಿಂದಕ್ಕೆ ಬಲ, ಒಕ್ಕಲಿಗ ವರ್ಸಸ್ ಅಹಿಂದ ರೂಪ ಪಡಿತಿದೆಯಾ ಅನ್ನೋ ಚರ್ಚೆ. ಜಿಬಿಎ ಕೊಟ್ಟ ಡೆಡ್ಲೈನ್ ಮುಗಿತು, ಫುಟ್ಪಾತ್ ವ್ಯಾಪಾರ ಬಂದ್ ಆಗತ್ತಾ? ಇವತ್ತಿನಿಂದ ಒತ್ತುವರಿ ತೆರವು ಕಾರ್ಯಕ್ಕೆ ಚಾಲನೆ, ಸಚಿವ ಕೃಷ್ಣ ಬೈರೇಗೌಡ ಸೂಚನೆಯಂತೆ ಸಿದ್ಧವಾಗಿರುವ ಜಿಬಿಎ. ಇವತ್ತಿನಿಂದ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನೆ, ಮನೆ ಮನೆಗೂ ಹೋಗಿ ಪರಿಶೀಲಿಸುತ್ತಾರೆ ಎಸ್ಕಾಂ ಸಿಬ್ಬಂದಿಗಳು. ಯೋಜನೆ ಲಾಭ ಬೇಕಂದ್ರೆ ದಾಖಲೆ ತೋರಿಸಿ ಅರ್ಜಿ ಭರ್ತಿ ಮಾಡಬೇಕು ಗ್ರಾಹಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.